ನಮಸ್ಕಾರ ಸ್ನೇಹಿತರೆ, ಜಾಹ್ನವಿಯ ಜೀವನ ಅನ್ನುವಂಥ ಹೊಸ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗು. ವಿಡಿಯೋ ಮಾಡಿ ಸ್ವಲ್ಪ ಅಭ್ಯಾಸ ಇದೆ, ಆದರೆ ವ್ಲಾಗ್ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಈ ವ್ಲಾಗ್ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸಾಧಾರಣವಾಗಿ 5:30 ಅಥವಾ 5:45ಗೆ ನನ್ನ ದಿನಚರಿ ಪ್ರಾರಂಭ ಆಗ್ತಿದೆ. ಇನ್ನೂ ಲಘು ಏಳಬೇಕು ಅನ್ನುವಂಥ ಆಸೆ ಇದೆ, ಪ್ರಯತ್ನ ಪಡಬೇಕಾಗಿದೆ. ಅಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಹೇಳ್ಬೇಕು. ಯಾಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವತ್ತಿನ ಈ ವ್ಲಾಗಲ್ಲಿ ಮಹಾಭಾರತದಲ್ಲಿ ನನ್ನ ನೆಚ್ಚಿನ ವ್ಯಕ್ತಿ ಆಗಿರುವಂತಹ ವಿದುರನ ಒಂದು ಪುಟ್ಟ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಜೊತೆಗೆ ನಿನ್ನೆ ಅಂದರೆ 16 ಸೆಪ್ಟೆಂಬರ್ ವರ್ಲ್ಡ್ ಓಝೋನ್ ಡೇ ಇತ್ತು. ಅದ್ರ ಬಗ್ಗೆನೂ ಸ್ವಲ್ಪ ಇವತ್ತಿನ ವ್ಲಾಗಲ್ಲಿ ಡಿಸ್ಕಸ್ ಮಾಡೋಣ. ಕೃಷ್ಣ ಕೌರವರು ಮತ್ತು ಪಾಂಡವರ ಮಧ್ಯೆ ಸಂಧಾನಕ್ಕೆ ಅಂತ ಬರ್ತಾನೆ. ಆದರೆ ಅದು ಸಂಧಾನವಾಗದೆ ಯುದ್ಧ ಆಗಬೇಕು ಅಂತ ತೀರ್ಮಾನ ಆದಮೇಲೆ ಎಲ್ಲ ಹಿರಿಯರು, ಎಲ್ಲ ದೊಡ್ಡವರು ಕೃಷ್ಣನ ಮನೆಗೆ ಊಟಕ್ಕೆ ಕರೀತಾರೆ. ಅದರಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅವರೆಲ್ಲರೂ ಶ್ರೀಕೃಷ್ಣನನ್ನು ಮನೆಗೆ ಊಟಕ್ಕೆ ಕರೀತಾರೆ. ಜೊತೆಗೆ ವಿದುರನು ಕೂಡ ಕರೀತಾರೆ. ಆದರೆ ಕೃಷ್ಣ ಕೃಪಾಚಾರ್ಯರು, ದ್ರೋಣಾಚಾರ್ಯರಂಥ ದೊಡ್ಡವರ ಮನೆಗೆ ಹೋಗದೆ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋಗಿ ಅಲ್ಲಿ ಹಾಲನ್ನ ಕುಡಿದು ಬರ್ತಾನೆ. ಯಾಕೆ ಅಂತಂದರೆ, ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಆ ಸಭೆಯಲ್ಲಿ ಎಲ್ಲರೂ ಕೂತಿರ್ತಾರೆ. ದ್ರೋಣಾಚಾರ್ಯರಿರ್ತಾರೆ, ಕೃಪಾಚಾರ್ಯರಿರ್ತಾರೆ. ಅವರೆಲ್ಲರೂ ಕೂಡ ಆ ಅಧರ್ಮವನ್ನು ಸಹಿಸಿಕೊಳ್ತಾರೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತದೆ ಸುಮ್ಮನೆ ಕೂತಿರ್ತಾರೆ. ಯಾಕೆ ಅಂತಂದರೆ, ಅವರು ದುರ್ಯೋಧನ ಮನೆಯ ಅನ್ನವನ್ನು ತಿಂದಿರ್ತಾರೆ. ಆ ಸಭೆಯಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು, ಅಧರ್ಮವನ್ನು ವಿರೋಧ ಮಾಡಿ ಅದರ ವಿರುದ್ಧ ಧ್ವನಿ ಎತ್ತಿದ ಏಕೈಕ ವ್ಯಕ್ತಿ ಅಂತಂದರೆ ಅದು ವಿದುರ ಮಾತ್ರ. ಹಾಗಾಗಿ ವಿದುರನ ಮನೆಗೆ ಕೃಷ್ಣ ಹೋಗ್ತಾನೆ ಹೊರತು ಇನ್ಯಾರ ಮನೆಗೂ ಹೋಗೋದಿಲ್ಲ. ಇದರಿಂದ ಏನು ತಿಳ್ಕೋಬಹುದು ಅಂತಂದರೆ, ಅಧರ್ಮವನ್ನು ಸಹಿಸುವುದು ಕೂಡ ಒಂದು ಅಧರ್ಮವೇ. ಅದು ಕೂಡ ಅಧರ್ಮ ಮಾಡಿದ ಸಮಕ್ಕೆ ಬರ್ತದೆ. ಅದನ್ನು ವಿರೋಧಿಸದೆ ಅದನ್ನು ಸಹಿಸಿಕೊಂಡು ಸುಮ್ಮನಿರುವುದು. ಅದರ ಬದಲಾಗಿ ಆ ಅಧರ್ಮವನ್ನು ನಮಗೆ ಪರಿಪೂರ್ಣವಾಗಿ ತಡೆಯುವುದಕ್ಕಾಗುತ್ತೋ ಬಿಡುತ್ತೋ ಅದರ ವಿರುದ್ಧ ಧ್ವನಿ ಎತ್ತೋದು, ಅದರ ವಿರುದ್ಧ ಮಾತಾಡೋದು ಒಂದು ಧರ್ಮದ ಪಾಲನೆ ಅಂತಲೇ ಹೇಳ್ಬೋದು. ಹಾಗಾಗಿ ವಿದುರ ಅಧರ್ಮದ ವಿರುದ್ಧ ಮಾತಾಡ್ತಾನೆ. ಅವನು ಧರ್ಮನಿಷ್ಠ, ಧಾರ್ಮಿಕ. ಇದು ಮಹಾಭಾರತದಲ್ಲಿ ಬರುವ ಪುಟ್ಟ ನನ್ನ ನೆಚ್ಚಿನ ಕಥೆ. ಎಷ್ಟೋ ಸಲ ನಾವು ಈ ಥರದ ಸಂದರ್ಭಕ್ಕೆ ಸಿಕ್ಕಾಕೊಂಡಿರ್ತೀವಿ. ಆ ಧರ್ಮವನ್ನು ಪೂರ್ತಿ ತಡೆಯಲಾರದೆ ಒದ್ದಾಡ್ತಾ ಇರ್ತೀವಿ. ಆಗ ಅದರ ವಿರುದ್ಧ ಮಾತಾಡೋದು ಕೂಡ ಒಂದು ಧರ್ಮ ಪಾಲನೆ ಅಂತಲೇ ಹೇಳಬಹುದು. ಈ ಪುಟ್ಟ ಸೊಗಸಾದ ಕಥೆ ನಿಮಗೆ ಇಷ್ಟ ಆಯಿತಾ? ದಯವಿಟ್ಟು ತಿಳಿಸಿ. ಸೆಪ್ಟೆಂಬರ್ 16 ಅಂದರೆ ನಿನ್ನೆ ವರ್ಲ್ಡ್ ಓಝೋನ್ ಡೇ ಇತ್ತು. ಭೂಮಿಯ ಸುತ್ತ ಒಂದು ಸ್ಟ್ರಾಟೋಸ್ಫಿಯರ್ ಅನ್ನುವಂಥ ಒಂದು ಲೇಯರ್ ಇದೆ, ಅಟ್ಮಾಸ್ಫಿಯರ್ ಥರ. ಆ ಸ್ಟ್ರಾಟೋಸ್ಫಿಯರಲ್ಲಿ ಒಂದು ಲೇಯರ್ ಇದೆ, ಗ್ಯಾಸ್ ಲೇಯರ್ ಇದೆ. 10ರಿಂದ 15 ಕಿಲೋಮೀಟರ್ ಅಷ್ಟು ಒಂದು ಗ್ಯಾಸಿಯಸ್ ಲೇಯರ್ ಇದೆ. ಅದನ್ನು ನಾವು ಓಝೋನ್ ಅಂತ ಕರಿತೀವಿ. ಭೂಮಿಯಲ್ಲಿ ಜೀವಿಸೋ ನಮಗೆ ಇದು ಸೂರ್ಯನ ಕಿರಣಗಳಿಂದ ರಕ್ಷಿಸಿಕೊಳ್ಳುವಂಥ ಒಂದು ರಕ್ಷಾ ಕವಚ ಅಂತ ಹೇಳಬಹುದು. O3 ಎನ್ನುವಂಥ ಒಂದು ಮಾಲಿಕ್ಯುಲರ್ ಫಾರ್ಮುಲಾನ ಹೊಂದಿರುವಂತಹ ಈ ಓಝೋನು UV ರೇಡಿಯೇಷನ್ಸ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. UVB ಮತ್ತು UVC ರೇಡಿಯೇಷನ್ಸ್ಗಳಿಂದ ಜೀವಿಗಳನ್ನು ರಕ್ಷಣೆ ಮಾಡ್ತದೆ. ಇದು ಇಲ್ಲ ಅಂತಂದರೆ ಇದು ಭೂಮಿಯಲ್ಲಿ ಬದುಕುವಂಥ ಜೀವಿಗಳಿಗೆ ಹಾನಿಯಾಗ್ತದೆ. ಸ್ಕಿನ್ ಕ್ಯಾನ್ಸರ್, ಕ್ಯಾಟರಾಕ್ಟ್, ಹೀಗೆ ನಾನಾ ಥರದ ರೋಗಗಳು ಜೀವಿಗಳಿಗೆ, ಮನುಷ್ಯನಿಗೆ ಬರಬಹುದು ಇದು ಓಝೋನ್ ಇಲ್ಲ ಅಂತಂದರೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಈ ಓಝೋನಲ್ಲಿ ತೂತುಗಳು ಬೀಳ್ತಾ ಇದ್ದಾವೆ, ಓಝೋನ್ನಲ್ಲಿ ಹೋಲ್ಸ್ ಆಗ್ತಾ ಇದ್ದಾವೆ. ಅದನ್ನು ನಾವು ಓಝೋನ್ ಡಿಪ್ಲೀಷನ್ ಅಂತ ಕರಿತೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಾವು ಮಾಡುವಂಥ ಕಾರ್ಯಗಳು. ಮಾಲಿನ್ಯ, ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ, ಅದು ಅಷ್ಟೇ ಅಲ್ಲದೆ CFCಯಿಂದ ಕೂಡ ಆಗ್ತದೆ. ಈ CFC ಅಂತಂದರೆ
ಕ್ಲೋರೋಫ್ಲೂರೋ ಕಾರ್ಬನ್ ಅಂತ ಹೇಳ್ತೀವಿ. ಈ ಕ್ಲೋರೋಫ್ಲೂರೋ ಕಾರ್ಬನ್ನಿಂದ ಕೂಡ ಓಝೋನ್ ಡಿಪ್ಲೇಷನ್ ಆಗ್ತದೆ. ನಮ್ಮ ಈ ರಕ್ಷಾ ಕವಚದ ರಕ್ಷಣೆ ಆಗಬೇಕು ಅಂತ ಓಝೋನ್ ಡೇನ ಆಚರಿಸೋದಕ್ಕೆ ಶುರು ಮಾಡ್ತಾರೆ. ಅಂದಿನಿಂದ ಓಝೋನಲ್ಲಿರುವಂಥ ಹೋಲ್ಗಳು ಮುಚ್ಕೊಳ್ತಾ ಇದ್ದಾವೆ. ಬಹುಶಃ 2065 ಹೊತ್ತಿಗೆ ಅದು ಮತ್ತೆ ಯಥಾಸ್ಥಿತಿಗೆ ಬರಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ. ಇದು ಒಂದು ರೀತಿಯಾದ ಒಳ್ಳೆ ಸುದ್ದಿ ಅಂತಲೇ ಹೇಳಬಹುದು. ಇದು ವರ್ಲ್ಡ್ ಓಝೋನ್ ಡೇ ಬಗ್ಗೆ ಪುಟ್ಟದಾದಂಥ ಮಾಹಿತಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಚೊಚ್ಚಲ ವ್ಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.